ವೆಲ್ಕಮ್ ಬ್ಯಾಕ್. ಕೆಆರ್ ನಗರದಲ್ಲಿ ರೇವಣ್ಣ ವಿರುದ್ಧ ಕಿಡ್ನಾಪ್ ಪ್ರಕರಣ ದಾಖಲಾಗಿದೆ. ಇವತ್ತು ರೇವಣ್ಣ ಮಧ್ಯಂತರ ಜಾಮೀನಿನ ಭವಿಷ್ಯ ನಿರ್ಧಾರ ಆಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ತೀರ್ಪು ಹೊರಬರೋ ಸಾಧ್ಯತೆ ಇದೆ. ಈಗಾಗಲೇ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ರೇವಣ್ಣ ಆರೋಪಿಯಾಗಿದ್ದಾರೆ. ಅದಲ್ಲದೆ ಎರಡನೇ ಪ್ರಕರಣವೂ ಇದಕ್ಕೆ ಲಿಂಕ್ ಇರೋ ಸಂದೇಹ ಇದೆ. ಆದ್ರಿಂದ ಇಂದು ಎರಡೂ ಕೇಸ್ ಬಗ್ಗೆ SITಯಿಂದ ವಾದ ಮಂಡನೆ ಆಗುತ್ತೆ. ಈ ವಾದ ಆಲಿಸಿದ ಬಳಿಕ ಕೋರ್ಟ್ ತೀರ್ಪು ನೀಡೋ ಸಾಧ್ಯತೆ ಇರುತ್ತೆ. ಸೊ ಮಧ್ಯಂತರ ಜಾಮೀನು ಏನಾಗುತ್ತೆ ಅನ್ನೋದು ಕಾದ್ ನೋಡಬೇಕು. ಡೀಟೇಲ್ಸ್ ಕೊಡ್ತಾರೆ ಚಂದ್ರು. ನಿನ್ನೆ ಕೂಡ ಒಂದು ಪ್ರಕರಣದಲ್ಲಿ ರೇವಣ್ಣ ಅವರ ಜಾಮೀನಿನ ಅರ್ಜಿ ವಿಚಾರಣೆ ಆಯಿತು. ಇವತ್ತು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗಬಹುದು ಅನ್ಸತ್ತೆ? ವಿಜಯ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 FIRಗಳು ದಾಖಲಾಗಿರುವಂತಹದ್ದು. ಅದರಲ್ಲಿ ಈಗ ರೇವಣ್ಣ ವಿರುದ್ಧ 2 FIR ಅಲ್ಲಿ ಆರೋಪ ಕೇಳಿ ಬರ್ತಾ ಇರುವಂತಹದ್ದು. ಹಾಸನ ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂತಹ FIR ಏನಿದೆ, ಈ ಒಂದು FIR ನಲ್ಲಿ ಈಗಾಗಲೇ ನಿಟ್ಟುಸಿರು ಬಿಟ್ಟಿರುವಂತಹದ್ದು. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಜಾಮೀನು ಇಲ್ಲಿ ಕೊಡ್ಲಿಕ್ಕೆ ಬರಲ್ಲ, ಸೆಷನ್ ಕೋರ್ಟ್ ನಲ್ಲಿ ನೀವು ತಗೊಳ್ಳಿ ಅನ್ನುವಂತಹದ್ದು. ಅಂದ್ರೆ ನಾನ್ ಬೇಲಬಲ್ ಸೆಕ್ಷನ್ಸ್ ಆಗಿರೋದ್ರಿಂದ ಇಲ್ಲಿ ಕೊಡಕ್ ಬರಲ್ಲ ಅನ್ನುವಂತಹ ತೀರ್ಪನ್ನ ನಿನ್ನೆ ನ್ಯಾಯಾಲಯ ಕೊಟ್ಟಿತ್ತು. ಆದ್ರೆ ಇಂದು ಕಿಡ್ನಾಪ್ KR ನಗರದಲ್ಲಿ ದಾಖಲಾಗಿರುವಂತಹ ಕಿಡ್ನಾಪ್ ಕೇಸಲ್ಲಿ A1 ಆಗಿರುವಂತಹ ರೇವಣ್ಣ ಅವರ ಈ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿರುವಂತಹದ್ದು. ಇದರಲ್ಲಿ ಮುಖ್ಯವಾಗಿ ಸೀನಿಯರ್ ಕೌನ್ಸಿಲ್ ಇಂದು ವಾದ ಮಾಡುವಂತಹ ಒಂದು ಪಾಯಿಂಟ್ಸ್ ಏನಂತಂದ್ರೆ, ನೇರವಾಗಿ ಯಾವುದೇ ರೀತಿಯಾದಂತಹ ಒಂದು ಆರೋಪ ರೇವಣ್ಣನ ಮೇಲೆ ಕೇಳಿ ಬರ್ತಾ ಇಲ್ಲ. ಸತೀಶ್ ಬಾಬು ಅವರು ಮಹಿಳೆಯನ್ನ ಕರೆದುಕೊಂಡು ಹೋಗಿದ್ದಾರೆ, ಆದ್ರೆ ರೇವಣ್ಣ ಅವರು ಹೇಳಿ ಕರ್ಕೊಂಡು ಹೋಗಿದ್ದಾರೆ ಅಂತ ಎಲ್ಲೂ ಕೂಡ FIR ನಲ್ಲಿ ದಾಖಲಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ರೇವಣ್ಣ ಅವರ ಪಾತ್ರ ಈ ಒಂದು ಪ್ರಕರಣದಲ್ಲಿ ನೇರವಾಗಿ ಕಂಡು ಬರುತ್ತೆ ಅಂತ ಎಲ್ಲೂ ಕೂಡ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಏನೇ ಆದ್ರೂ ಕೂಡ ವಿಚಾರಣೆಗೆ ಸಿದ್ಧರಿದ್ದಾರೆ ನಮ್ಮ ಕಕ್ಷಿದಾರರು ಅನ್ನುವಂತಹ ಒಂದು ವಾದವನ್ನ ಮಂಡಿಸಿ ನಿರೀಕ್ಷಣಾ ಜಾಮೀನನ್ನ ಪಡೆಯುವಂತಹ ಒಂದು ಪ್ರಯತ್ನವನ್ನ ಮಾಡಲಿದ್ದಾರೆ. ಆದ್ರೆ ಅಷ್ಟೇ ಪ್ರಯತ್ನವನ್ನ SIT ಕೂಡ ಮಾಡಲಿದೆ. ಯಾಕಂತಂದ್ರೆ ಈಗಾಗಲೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನು ಏನು ಅರ್ಜಿ ಸಲ್ಲಿಸಿದ್ರು, ಅದನ್ನ ಈಗಾಗಲೇ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಏನಿತ್ತು ಇದನ್ನ ಹೇಳಿದ್ದಾರೆ. ಆದ್ರೆ ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನು ಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಆಕ್ಷೇಪಣೆ ಸಲ್ಲಿಸುವಂತಹ SIT ಮಾಡಲಿಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿರುವಂತಹದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಚಂದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.